ಹಾಯ್ ಫ್ರೆಂಡ್ಸ್, LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರಿಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಭಾಗ ಒಂದಾಗಿರುತ್ತೆ ಸ್ನೇಹಿತರೆ ವಿಡಿಯೋ ಸೆಷನು. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೇಜರ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ರೀಸೆಂಟ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ 10 ಪ್ರಮುಖ ಪ್ರಶ್ನೆಗಳನ್ನು ತರುವಂಥ ಪ್ರಯತ್ನ ಆಗಿರುತ್ತೆ ಈ ವಿಡಿಯೋ ಸೆಷನು. ಸೊ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಉತ್ತರಗಳನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ಗಮನಿಸ್ತಾ ಹೋದಷ್ಟು 10 ಪ್ರಶ್ನೆಗಳ ಮುಖಾಂತರ 50 ಪ್ರಶ್ನೆಗಳ ಗಂಟನೂ ಕೂಡ ಫ್ರೇಮ್ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಈ ವಿಡಿಯೋ ಸೆಷನ್ ಕಂಪ್ಲೀಟಾಗಿ ಕಾನ್ಸಂಟ್ರೇಷನ್ ಇಟ್ಟು ನೋಡಿದಾಗ ನಿಮಗೆ ಮಾಹಿತಿನೂ ಕೂಡ ಸಿಗ್ತಾ ಹೋಗುತ್ತೆ ಮತ್ತು ನಿಮ್ಮ ನಾಲೆಜ್ ಕೂಡ ಗೈನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಸೊ ಯಾವುದು PC ಇರ್ಬೋದು ಅಥವಾ CAR-DAR ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಇರ್ಬೋದು, FDA, SDA ಮತ್ತು PDO ನೋಟಿಫಿಕೇಷನ್ ಕೂಡ ಆಗುವಂಥ ಅವಕಾಶಗಳಿದೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಎಕ್ಸಾಮ್ಗೂ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ವಿಡಿಯೋ ಸೆಷನ್ ಕಂಪ್ಲೀಟಾಗಿ ನೋಡಿ. ಯಾರಿನ್ನೂ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ ವಿಡಿಯೋ ಸೆಷನ್ನ ಶುರು ಮಾಡೋಣ. ಸೊ ಮೊದಲನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿರುವವರು ಯಾರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಯಶವಂತ್ ಧನಂಜಯ್ ಚಂದ್ರಚೂಡು ಅನ್ನುವಂಥವ್ರವರು 50ನೇ ಸುಪ್ರೀಂ ಕೋರ್ಟ್ನ 50ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇನ್ನಿತರೆ ಮಾಹಿತಿಯನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಎಕ್ಸಾಮಲ್ಲೂ ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗೆ ಡೈರೆಕ್ಟ್ ಕ್ವಶನ್ಸ್ ರೈಸ್ ಆಗುವಂಥ ಚಾನ್ಸಸ್ ತುಂಬ ಕಮ್ಮಿ ಇದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಡಿಫಿಕಲ್ಟಿ ಲೆವೆಲ್ ಪೇಪರನ್ನು ನೋಡಿದಾಗ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗೆ ಟ್ವಿಸ್ಟೆಡ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗೆ ಲಿಂಕ್ಡ್ ಕ್ವಶನ್ಸ್ ಅನ್ನು ಕೂಡ ರೈಸ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆನ ನೋಡಿಕೊಂಡು ಅದಕ್ಕೆ ಇರ್ತಕ್ಕಂಥ ರಿಲೇಟೆಡ್ ಲಿಂಕ್ಸ್ ಅನ್ನು ಕೂಡ ನಾವು ತಿಳಿತಾ ಹೋಗ್ಬೇಕಾಗುತ್ತೆ. ಸೊ ಇವಾಗ ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಯ ಬಗ್ಗೆ ನಾವು ತಿಳಿತಾ ಹೋಗುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಬಗ್ಗೆನೂ ಕೂಡ ನಾವು ತಿಳಿಬೇಕಾಗುತ್ತೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ನ ತನ್ನದೇ ಆಗಿರ್ತಕ್ಕಂತಹ ಒಂದು ಸುಪ್ರೀಂ ಕೋರ್ಟ್ನ ಬಗ್ಗೆ ಸಂವಿಧಾನದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ. ಇನ್ನು ಸುಪ್ರೀಂ ಕೋರ್ಟ್ ಭಾರತದಲ್ಲಿರ್ತಕ್ಕಂಥ ಅತ್ಯುನ್ನತ ನ್ಯಾಯಾಲಯ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇದನ್ನು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಉಪಬಂಧದ ಅಡಿಯಲ್ಲಿ 1774ರಲ್ಲಿ ಸುಪ್ರೀಂ ಕೋರ್ಟನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ. ಇದರ ಮೊದಲ ಮುಖ್ಯ ನ್ಯಾಯಾಧೀಶರು ಸರ್ ಎಲಿಜಾ ಇಂತೆ ಅನ್ನುವಂಥದ್ದು ಆಗ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ ಸ್ವತಂತ್ರ ನಂತರ ರಚನೆ ಆಗಿರ್ತಕ್ಕಂಥದ್ದು ಜನವರಿ 28, 1950 ಅನ್ನುವಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಅಡಿ ನಾವು ರಚಿಸಿದ್ದೀವಿ ಅಂತಂದರೆ 124(1) ಅಡಿಯಲ್ಲಿ ಸುಪ್ರೀಂ ಕೋರ್ಟನ್ನು ರಚನೆ ಬಗ್ಗೆ ತಿಳಿಯುತ್ತೆ ಸ್ನೇಹಿತರೆ ಸಂವಿಧಾನದಲ್ಲಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾನು ಪಾಯಿಂಟ್ ವೈಸ್ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. ಪಾಯಿಂಟ್ಗಳನ್ನ ತುಂಬ ನೀಟಾಗಿ ನೋಡಿಕೊಂಡು ನೀವು ಒಂದು ಕಡೆ ಬರೆದಿಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅನ್ನುವಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನ ರಾಷ್ಟ್ರಪತಿಯವರು ನೇಮಕಗೊಳಿಸ್ತಾರೆ. ಅಂದರೆ ಪ್ರಧಾನಮಂತ್ರಿ ಒಳಗೊಂಡಿರ್ತಕ್ಕಂಥ ಮಂತ್ರಿ ಮಂಡಲದ ನೇತೃತ್ವದ ಒಂದು ಶಿಫಾರಸಿನನ್ವಯ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ನ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಕೂಡ ಕೇಳುವಂಥ ಅವಕಾಶ ಇದೆ. 33+1, 33 ಇತರೆ ನ್ಯಾಯಾಧೀಶರನ್ನು ಒಳಗೊಂಡಿದ್ದು ಒಬ್ಬರನ್ನ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಿರ್ತೀವಿ. 33+1 ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಪ್ರೆಸೆಂಟ್ ಸ್ಟ್ರೆಂತ್ ಅನ್ನುವಂಥದ್ದು ಕೂಡ ಸ್ನೇಹಿತರು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು ಅನ್ನುವಂಥದ್ದು ಕೇಳುವಂಥ ಅವಕಾಶ ಇದೆ. 65 ವರ್ಷದವರೆಗೂ ಕೂಡ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಬಹುದಾಗುತ್ತೆ. ಇನ್ನು ಹೈಕೋರ್ಟ್ಗೆ ಸಂಬಂಧಪಟ್ಟಾಗೆ ಅವರ ನಿವೃತ್ತಿಯ ವಯಸ್ಸು 62 ವರ್ಷ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನ ತೆಗೆದುಹಾಕುವ ಒಂದು ಅವ್ರನ್ನ ಪದಚ್ಯುತಿ ಮಾಡಬೇಕು ಅಂತಂದ್ರೆ ಉಭಯ ಸದನಗಳಲ್ಲಿ 3/2 ಸದಸ್ಯರ ವಿಶೇಷ ಬಹುಮತದೊಂದಿಗೆ ಅವರನ್ನ ರಿಮೂವ್ ಮಾಡುವಂತ ಅವಕಾಶವನ್ನ ಸಂವಿಧಾನದಲ್ಲಿ ಕಲ್ಪಿಸಲಾಗಿದೆ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ವೇತನವನ್ನ ಭಾರತದ ಸಂಚಿತ ನಿಧಿಯಿಂದ ಪೇ ಮಾಡಲಾಗ್ತಾ ಇದೆ.
ಅವ್ರಿಗೆ ಭಾರತದ ಸಂಚಿತ ನಿಧಿಯಿಂದ ಕೊಡಲಾಗ್ತಾ ಇದೆ ಅವರ ಒಂದು ಸ್ಯಾಲ್ರೀಸ್ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಇದಕ್ಕೆ ಮುಂದುವರೆದ ಭಾಗವಾಗಿ ಸ್ವತಂತ್ರ ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅನ್ನುವಂತ ಕೇಳುವಂಥ ಅವಕಾಶ ಇದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಾಗೆ HJ ಕಾನಿಯಾ ಅನ್ನುವಂಥವ್ರು ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರಾಗ್ತಾರೆ. ಇನ್ನು ಪ್ರಸ್ತುತ 50ನೇ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥವ್ರು ಧನಂಜಯ್ ಯಶವಂತ ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕ್ವಶನ್ ಕೂಡ ರೈಸ್ ಆಗುವಂಥ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ನ ಪ್ರಥಮ ಮಹಿಳಾ ನ್ಯಾಯಾಧೀಶರು ಯಾರು ಅನ್ನುವಂತ ಕೇಳುವಂಥ ಪ್ರಶ್ನೆ. ಸೊ ಫಾತಿಮಾ ಬಿಬಿ ಅನ್ನುವಂಥವ್ರು ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಆಯ್ಕೆಗೊಂಡಿದ್ರು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಾಗೆ ಸಂವಿಧಾನದಲ್ಲಿ ಇರ್ತಕ್ಕಂತಹ ಎಲ್ಲ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಸೊ ಇದನ್ನು ತಿಳಿತಾ ಹೋದಾಗ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ಪ್ರಶ್ನೆಗಳು ಫ್ರೇಮ್ ಆದರೂ ಕೂಡ ಆನ್ಸರ್ ಮಾಡುವಂಥ ಕ್ಯಾಪಬಿಲಿಟಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋ ಕಂಟೆಂಟ್ಗೆ ಸಂಬಂಧಪಟ್ಟಾಗ ಏನಾದರೂ ಅಬ್ಜೆಕ್ಷನ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಇನ್ನು ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಗೊಂಡಿರ್ತಕ್ಕಂಥದ್ದು ನ್ಯಾಯಮೂರ್ತಿ ಯಶವಂತ್ ಧನಂಜಯ್ ಚಂದ್ರಚೂಡ್ ಅನ್ನುವಂಥವ್ರು ಮಾಹಿತಿಯನ್ನು ನೀವು ತಿಳಿಬೇಕಾಗುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ನಮಗೆಲ್ಲ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಅನ್ನುವಂಥದ್ದು ಉತ್ತರ ಆಗುತ್ತೆ ಸ್ನೇಹಿತರೆ. ಕರ್ನಾಟಕ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ಕರ್ನಾಟಕ ರತ್ನ ಪ್ರಶಸ್ತಿಯು ಭಾರತದ ಕರ್ನಾಟಕ ರಾಜ್ಯದ ತುಂಬ ಅತ್ಯುನ್ನತ ನಾಗರಿಕ ಗೌರವ ಅಂತ ಹೇಳಿ ನಾವು ಕರಿಬೋದಾಗುತ್ತೆ ಸ್ನೇಹಿತರೆ. ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿಯನ್ನು ಗುರುತಿಸಿ ಅವರಿಗೆ ಗೌರವ ನೀಡುವಂಥ ಒಂದು ಪ್ರಶಸ್ತಿಯಾಗಿದೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಸೊ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 1992ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್ ಬಂಗಾರಪ್ಪನವರು ಕರ್ನಾಟಕ ಸರ್ಕಾರದಿಂದ ಇದನ್ನು ರಚನೆ ಮಾಡಲಾಗ್ತಾ ಇದೆ. ಅಲ್ಲಿಂದನೂ ಕೂಡ ಅಸಾಧಾರಣ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸಾಧಕರಿಗೆ ಇದನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಕರ್ನಾಟಕ ರತ್ನ ಪ್ರಶಸ್ತಿನ ಇಲ್ಲಿವರೆಗೂ ಕೂಡ 10 ಜನಕ್ಕೆ ಕೊಡಮಾಡಲಾಗಿದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಕ್ವಶನ್ಸ್ ಅದರ ಮೇಲೆ ಕೂಡ ಫ್ರೇಮ್ ಆಗುವಂತಹ ಅವಕಾಶ ತುಂಬಾ ಜಾಸ್ತಿ ಇದೆ. ರೀಸೆಂಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು 2022ರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಮತ್ತು ಸಮಾಜ ಸೇವೆಗೆ ಸಂಬಂಧಪಟ್ಟಾಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ ಅನ್ನುವಂಥದ್ದು. ಇಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ವಿಜೇತರನ್ನು ಕೂಡ ನಾವು ಲಿಸ್ಟ್ ಔಟ್ ಮಾಡಿದೆ, ಅದನ್ನು ಕೂಡ ಕೇರ್ಫುಲ್ ಆಗಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಮೊಟ್ಟ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರ ಯಾರಪ್ಪ ಅಂತಂದ್ರೆ 1992ರಲ್ಲಿ ಕುವೆಂಪು ಅವರು ಅನ್ನುವಂಥದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಕುವೆಂಪು ಅಂತ ತಕ್ಷಣ ನಮಗೆ ತಿಳಿತಕ್ಕಂಥದ್ದು ಅವರು ಜ್ಞಾನಪೀಠ ಪುರಸ್ಕೃತರು ಅನ್ನುವಂಥದ್ದನ್ನು ಕೂಡ ನಾವು ತಿಳಿಬೇಕಾಗುತ್ತೆ ಸ್ನೇಹಿತರೆ. ಇನ್ನು 1992 ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಕ್ಷೇತ್ರದಿಂದ, 1999 ನಿಜಲಿಂಗಪ್ಪ ರಾಜಕೀಯ ಕ್ಷೇತ್ರದಿಂದ, 2000ರಲ್ಲಿ NR ರಾವ್ ವಿಜ್ಞಾನ ಕ್ಷೇತ್ರದಿಂದ ಕೊಡಮಾಡಲಾಗ್ತಾ ಇದೆ. 2001ರಲ್ಲಿ ದೇವಿ ಶೆಟ್ಟಿ ಅವರಿಗೆ ಮೆಡಿಸಿನ್ ವಿಭಾಗದಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು 2005ರಲ್ಲಿ ಭೀಮಸೇನ್ ಜೋಶಿ ಅವರಿಗೆ ಸಂಗೀತ ವಿಭಾಗದಿಂದ ಕೊಡಲಾಗ್ತಾ ಇದೆ. 2007ರಲ್ಲಿ ಶಿವಕುಮಾರ ಸ್ವಾಮೀಜಿ ಅವರಿಗೆ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿನ 2007ರಲ್ಲಿ ಕೊಡಮಾಡಲಾಗಿದೆ. ಇನ್ನು 2008ರಲ್ಲಿ ಜವರೇಗೌಡ ಅವರಿಗೆ ಶಿಕ್ಷಣ ಕ್ಷೇತ್ರದಿಂದ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗ ಅವರ ಅಸಾಧಾರಣ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ 2008ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದಾರೆ. ಇನ್ನು 2009ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಕೂಡ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರ ಸಂಖ್ಯೆ ಎಷ್ಟು ಅಂತ ಕೇಳುವಂತ ಅವಕಾಶ ಇದೆ 10 ಅನ್ನುವಂಥದ್ದು. ರೀಸೆಂಟ್ ಆಗಿ ಪಡ್ಕೊಂಡಿರುವಂತವ್ರು ಯಾರು ಅಂತಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅನ್ನುವಂಥದ್ದು ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮೂರನೇ ಪ್ರಶ್ನೆ ಸ್ನೇಹಿತರೆ, ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆ ಆಗಿರುವವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಕರ್ನಾಟಕ ಮೂಲದವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕಾರಣ. ಸೊ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆ ಆಗಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥವ್ರು ಆಗ್ತಾರೆ. ಇನ್ನು INC ಬಗ್ಗೆ, ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥದ್ದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಾಗೆ ಪ್ರಮುಖ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಬೋದಾಗುತ್ತೆ. ಸೊ ಇದು 1885 ಡಿಸೆಂಬರ್ 28ರಂದು ಬಾಂಬೆಯಲ್ಲಿ ರಚಿಸಲಾಗುತ್ತೆ. ಅದೇ ಅದು ಮೊದಲ ಅಧಿವೇಶನ ಅಂತ ಹೇಳಿ ನಾವು ಕರಿಬೋದಾಗುತ್ತೆ ಸ್ನೇಹಿತರೆ. ಸೊ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ನಾಯಕರು ಯಾರಪ್ಪ ಅಂತಂದ್ರೆ ಆನಿ ಬೆಸೆಂಟ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಕೆ ಕಾಮರಾಜ್, PV ನರಸಿಂಹರಾವ್, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅನ್ನುವಂಥವ್ರು ಪ್ರಮುಖ ನಾಯಕರಾಗ್ತಾರೆ. ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಮೊದಲ ಅಧ್ಯಕ್ಷ ಯಾರಾಗಿದ್ರಪ್ಪ ಅಂತಾನು ಕೂಡ ಕೇಳುವಂತ ಅವಕಾಶ ಇದೆ. ಸೊ ಉಮೇಶ್
ಚಂದ್ರ ಬ್ಯಾನರ್ಜಿ 1885ರಿಂದ 1886ರಲ್ಲಿ ನೋಡ್ಬೋದಾಗುತ್ತೆ. ಇನ್ನು ಪ್ರಸ್ತುತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ, ಇವರು ಕರ್ನಾಟಕದ ಮೂಲದವರಾಗಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ಇನ್ನೊಬ್ರು ಯಾರು ಕರ್ನಾಟಕ ಮೂಲದವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅಂತಂದರೆ 1968ರಿಂದ 1969ರಲ್ಲಿ ಎಸ್ ನಿಜಲಿಂಗಪ್ಪ ಅವರು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಮೂಲದವರಾಗಿ ರಾಷ್ಟ್ರೀಯ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿದ್ರು ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಪ್ರಸ್ತುತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಯಾರಪ್ಪ ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥದ್ದು ಉತ್ತರ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ, 4ನೇ ಪ್ರಶ್ನೆ. ಇನ್ನು ಸ್ನೇಹಿತರೆ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. BCCI ಅಧ್ಯಕ್ಷರು ಯಾರು ನೇಮಕಗೊಂಡಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಕೂಡ ರೀಸೆಂಟ್ ಡೆವಲಪ್ಮೆಂಟ್ನ ಪ್ರಕಾರ ಅನ್ನುವಂಥದ್ದು. ಸೊ BCCIನ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥದ್ದು ರೋಜರ್ ಬಿನ್ನಿ ಅನ್ನುವಂಥವ್ರು. ಸೊ BCCIನ 36ನೇ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಯಾವುದಿದು BCCI ಬಗ್ಗೆ ನಾವು ತಿಳಿತಾ ಹೋಗೋಣ, ಜೊತೆಗೆ ರೋಜರ್ ಬಿನ್ನಿ ಅವ್ರ ಬಗ್ಗೆನೂ ಕೂಡ ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ BCCIನ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ದ ಬೋರ್ಡ್ ಆಫ್ ಸೆಂಟ್ರಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅನ್ನುವಂಥದ್ದು ಭಾರತೀಯ ಕ್ರಿಕೆಟ್ ನಿಯಂತ್ರಣಾ ಮಂಡಳಿ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಸೊ ರೋಜರ್ ಬಿನ್ನಿ ಅವರು ಪ್ರಸ್ತುತ 36ನೇ BCCIನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸೊ ಇವರ ಪೂರ್ವ ಯಾರಿದ್ರಪ್ಪ ಅಂತಂದ್ರೆ ಗಂಗೂಲಿ ಅವರಿದ್ರು, ಸೌರವ್ ಗಂಗೂಲಿ 2019ರಿಂದ 2022ರವರೆಗೆ BCCIನ 35ನೇ ಅಧ್ಯಕ್ಷರಾಗಿದ್ರು ಅನ್ನುವಂಥದ್ದು ವಿಶೇಷ. ಸೊ ಪ್ರಸ್ತುತ ಭಾರತೀಯ ಕ್ರಿಕೆಟ್ ನಿಯಂತ್ರಣಾ ಮಂಡಳಿಯ ಉಪಾಧ್ಯಕ್ಷ ಯಾರು? BCCIನ ಪ್ರಸ್ತುತ ಉಪಾಧ್ಯಕ್ಷರು ರಾಜೀವ್ ಶುಕ್ಲಾ ಆಗ್ತಾರೆ. ಸೊ ಅಧ್ಯಕ್ಷರು ಬಂದ್ಬಿಟ್ಟು ರೋಜರ್ ಬಿನ್ನಿ ಅನ್ನುವಂಥದ್ದು ಮಾಹಿತಿ ತಿಳಿತಾ ಹೋಗ್ಬೇಕಾಗುತ್ತೆ. ಅದಕ್ಕೆ ಜೊತೆಗೆ BCCIನ ಬಗ್ಗೆ ತಿಳಿಯುವಂತಹ ಸಂದರ್ಭದಲ್ಲಿ ICC ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ICC ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಸಂಬಂಧಪಟ್ಟಾಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅನ್ನುವಂಥದ್ದು. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಮಿಟಿ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ವಿಶ್ವ ಕ್ರಿಕೆಟ್ನ ಆಡಳಿತ ಮಂಡಳಿಯಲ್ಲಿ ಅತ್ಯುನ್ನತ ಸ್ಥಾನ ಅಂತ ಹೇಳಿ ನಾವು ಕರಿಬೋದಾಗುತ್ತೆ ICCಗೆ ಸಂಬಂಧಪಟ್ಟ ಹಾಗೆ. ಸೊ ಭಾರತೀಯ ರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ICCನ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಗ್ರೇಟ್ ಬಾರ್ಕ್ಲೆ ಅನ್ನುವಂಥವ್ರು ಸೊ ICCನ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥದ್ದು. ಸೊ ಅವರು ನ್ಯೂಜಿಲ್ಯಾಂಡ್ಗೆ ಸಂಬಂಧಪಟ್ಟ ವ್ಯಕ್ತಿಯಾಗಿದ್ದಾರೆ. 2022ರಲ್ಲಿ ಸೊ ICCನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಸೊ BCCIನ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ರೋಜರ್ ಬಿನ್ನಿ ಅನ್ನುವಂಥವ್ರು ನಾವು ತಿಳಿತಾ ಹೋಗ್ಬೇಕಾಗುತ್ತೆ. ಇನ್ನು ರೋಜರ್ ಬಿನ್ನಿ ಅವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ ಅಂತಂದ್ರೆ ಇವರು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನವರು ಅಂತ ಹೇಳ್ಬೋದು. 2019ರಿಂದ 2022ರಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಇವರು 1983ರ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಾಗೆ ಚಾಂಪಿಯನ್ಶಿಪ್ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಕೊಟ್ಟರು ಅನ್ನುವಂಥದ್ದು. ಅತಿ ಹೆಚ್ಚು ವಿಕೆಟ್ಗಳನ್ನ ಪಡೆಯುವ ಮುಖಾಂತರ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ರು ಅನ್ನುವಂಥದ್ದು. ಅದ್ರ ಜೊತೆಗೆ 2000 ಅಂಡರ್-19 ಕ್ರಿಕೆಟ್ನ ಒಂದು ವಿಶ್ವಕಪ್ಗೆ ಸಂಬಂಧಪಟ್ಟಾಗೆ ತರಬೇತುದಾರರಾಗಿ ಕೂಡ ಅಂಡರ್-19 ವಿಶ್ವಕಪ್ನ ತರಬೇತುದಾರರಾಗಿ ಕೂಡ ಕೆಲಸ ಮಾಡಿದ್ರು ಅನ್ನುವಂಥದ್ದು. ಅದರಲ್ಲೂ ಕೂಡ ರೋಜರ್ ಬಿನ್ನಿ ಅವರು 1983ರಲ್ಲಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಆ ಗೆಲುವಿಗೆ ತುಂಬ ಸಹಕಾರಿಯಾಗಿದ್ರು. 17 ವಿಕೆಟ್ಗಳನ್ನ ಪಡೆಯುವ ಮುಖಾಂತರ ಅತ್ಯುನ್ನತ ಆಟಗಾರರಾಗಿ ಹೊರಹೊಮ್ಮಿದ್ರು ಅನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. 5ನೇ ಪ್ರಶ್ನೆ ರಾಷ್ಟ್ರೀಯ ಏಕತಾ ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ ನೋಡ್ತಾ ಹೋಗೋಣ ವಿಡಿಯೋ ಸೆಷನ್. ರಾಷ್ಟ್ರೀಯ ಏಕತಾ ದಿನವನ್ನ ಯಾರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸೊ ರಾಷ್ಟ್ರೀಯ ಏಕತಾ ದಿನವನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಏಕತಾ ದಿನವನ್ನಾಗಿ ನಾವು ಆಚರಿಸಲಾಗ್ತೀವಿ ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ನಾವು ತಿಳಿತಾ ಹೋಗೋಣ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಸವಿ ನೆನಪಿಗಾಗಿ ಪ್ರತಿ ವರ್ಷ ಅಕ್ಟೋಬರ್ 31ರಂದು ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಗುತ್ತೆ. ಇದನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತಲೂ ಕೂಡ ನಾವು ಕರಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಸೊ ಈ ದಿನದ ಆಚರಣೆ ಹಿಂದಿನ ಕಾರಣ ಏನಪ್ಪಾ ಅಂತಂದ್ರೆ ಜನರು ಒಟ್ಟಾಗಿ ಉಳಿಯುವ ಮತ್ತು ಸಮಾಜವನ್ನ ಉನ್ನತೀಕರಿಸುವ ವಿಚಾರಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಈ ಒಂದು ಆಚರಣೆ ಉದ್ದೇಶ ಆಗುತ್ತೆ. ಇದನ್ನ 2014ರಿಂದ ಈ ಒಂದು ಆಚರಣೆಯನ್ನ ಪ್ರಥಮ ಬಾರಿಗೆ ಶುರು ಮಾಡಲಾಯಿತು ಅನ್ನುವಂಥದ್ದು. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೇಶದ ಮೊದಲ ಗೃಹ ಸಚಿವರಾಗಿದ್ರು ಅನ್ನುವಂಥದ್ದು ಕೂಡ ವಿಶೇಷ ಸ್ನೇಹಿತರೆ. ಅವರು ಭಾರತದ ಏಕತೆಗಾಗಿ ತುಂಬಾ ಶ್ರಮಿಸಿದ್ರು ಅನ್ನುವಂಥದ್ದು ಕೂಡ ವಿಶೇಷ ಆಗ್ತದ. ಇನ್ನು ಸ್ವತಂತ್ರ ಸಿಕ್ಕಿದ ಮೇಲೂ ಕೆಲವೊಂದು ಭೂಪ್ರದೇಶಗಳು ರಾಜರ ಮತ್ತು ವಿದೇಶಿಗರ ವಶದಲ್ಲಿದ್ದು ಅದನ್ನು ಒಗ್ಗೂಡಿಸುವಂತಹ ಸಂದರ್ಭದಲ್ಲಿ ಅದನ್ನು ಒಗ್ಗೂಡುವಿಕೆಗೆ ತುಂಬಾ ಸಹಕಾರಿ ಮಾಡಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಅದರಿಂದ ಅವರ ಒಂದು ದಿನವನ್ನ, ಅವರ ಜನ್ಮ ದಿನವನ್ನ ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಇವ್ರನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಉಕ್ಕಿನ ಮನುಷ್ಯ ಅಂತಲೂ ಕೂಡ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇವರ ಒಂದು
2018ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು 143ನೇ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ನಲ್ಲಿ ಇವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಅದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ವಿಶ್ವದ ಅತಿ ಎತ್ತರದ ಪ್ರತಿಮೆಯಲ್ಲಿ ಇದು ಕೂಡ ಒಂದಾಗಿದೆ. ಸೊ ಒಟ್ಟಾರೆಗೆ 182 ಮೀಟರ್ ಎತ್ತರದ ಒಂದು ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಗುಜರಾತ್ನಲ್ಲಿ ಅನ್ನುವಂಥದ್ದು. ಇದು ಚೀನಾದ ಸ್ಟ್ರಿಂಗ್ ಟೆಂಪಲ್ ಬುದ್ಧ ಪ್ರತಿಮೆಗಿಂತ 23 ಮೀಟರ್ ಎತ್ತರದಲ್ಲಿದೆ. ಜೊತೆಗೆ US ನಲ್ಲಿರ್ತಕ್ಕಂಥ ಲಿಬರ್ಟಿ ಪ್ರತಿಮೆಗಿಂತ 93 ಮೀಟರ್ ಎತ್ತರದಲ್ಲಿದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಶಾಂಘೈ ಸಹಕಾರ ಸಂಸ್ಥೆ ಕೊಟ್ಟಿರ್ತಕ್ಕಂತಹ ಲೀಸ್ಟಲ್ಲಿ ಇದು 8ನೇ ಅದ್ಭುತಗಳಲ್ಲಿ ಕೂಡ ಸೇರಿಸಲಾಗಿದೆ 2020 ಜನವರಿ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ರಾಷ್ಟ್ರೀಯ ಏಕತಾ ದಿನವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಜನ್ಮದಿನದ ಉದ್ದೇಶದಿಂದ ಅಕ್ಟೋಬರ್ 31 ಆಚರಿಸ್ತೀವಿ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಗುಜರಾತ್ನಲ್ಲಿ ಇವರ ಒಂದು ಪ್ರತಿಮೆಯನ್ನು ನಿರ್ಮಿಸಲಾಗಿದೆ 182 ಮೀಟರ್ ಅದರ ಎತ್ತರ ಅನ್ನುವಂಥದ್ದು ವಿಶೇಷ. ಸ್ನೇಹಿತರೆ, 6ನೇ ಪ್ರಶ್ನೆ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು ಅನ್ನುವಂಥದ್ದು ಪ್ರಶ್ನೆ. ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 107ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವು ಸೂಚ್ಯಂಕ ಅನ್ನುವಂಥದ್ದು ಜಾಗತಿಕ ಮತ್ತು ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಸಿವನ್ನು ಸಮಗ್ರವಾಗಿ ಅಳೆಯುವಂಥ ಒಂದು ಸಾಧನ ಅಂತ ಹೇಳಿ ನಾವು ಕರಿತಾ ಹೋಗ್ಬೋದಾಗುತ್ತೆ. ಜಾಗತಿಕ ಹಸಿವು ಸೂಚ್ಯಂಕವು ವಿಶ್ವ ಮತ್ತು ಪ್ರಾದೇಶಿಕ ಮತ್ತು ದೇಶ ಮಟ್ಟದಲ್ಲಿ ಹಸಿವನ್ನು ಪತ್ತೆ ಹಚ್ಚುವಂತಹ ಗುರಿಯನ್ನು ಹೊಂದಿರುತ್ತೆ ಒಂದು ಆರ್ಗನೈಸೇಷನ್ ಅನ್ನುವಂಥದ್ದು. ಸೊ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಯಾವ ಒಂದು ಮಾನದಂಡದ ಮೇಲೆ ಅವರು ಯಾವ ಒಂದು ಮೌಲ್ಯಗಳನ್ನು ಆಧರಿಸಿ ಅವರು ಡಿಫೈನ್ ಮಾಡ್ತಿದ್ದಾರೆ ಸ್ಕೋರು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 4 ಅಂಶಗಳನ್ನ ಒಳಗೊಂಡಿರುತ್ತೆ ಸ್ನೇಹಿತರೆ. ಅವು ಮೌಲ್ಯಗಳು ಅನ್ನುವಂಥದ್ದು ಅಪೌಷ್ಟಿಕತೆ, ಚೈಲ್ಡ್ ಸೆಟ್ಟಿಂಗ್, ಮಕ್ಕಳ ಕ್ಷೀಣತೆ, ಮಕ್ಕಳ ಮರಣ ದರ, ಇವು 4 ಅಂಶಗಳನ್ನ ಒಳಗೊಂಡು ಕ್ಯಾಲ್ಕುಲೇಟನ್ನು ಮಾಡಿಬಿಟ್ಟು ಸ್ಕೋರನ್ನು ಡಿಫೈನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಜಾಗತಿಕ ಹಸಿವು ಸೂಚ್ಯಂಕ 2022. ಸೊ 2022ರಲ್ಲಿ 121 ದೇಶಗಳ ಪೈಕಿ ಸೊ ಭಾರತಕ್ಕೆ 107ನೇ ಸ್ಥಾನವನ್ನು ದೊರಕಿಸಿದೆ. ಸೊ 29.1 ಸ್ಕೋರ್ನೊಂದಿಗೆ ಅನ್ನುವಂಥದ್ದು. ಸೊ ಇದು ಗಂಭೀರವಾಗಿ ಹಸಿವಿನ ಮಟ್ಟವನ್ನು ಹೊಂದಿದೆ ಭಾರತ ಅನ್ನುವಂಥದ್ದು ಡಿಫೈನ್ ಮಾಡ್ತಾ ಹೋಗ್ತಾ ಇದೆ. ಸೊ 2021ರಲ್ಲಿ 101ನೇ ರ್ಯಾಂಕ್ ಇತ್ತು ನಮ್ಮದು. ಅಂದರೆ 6 ಸ್ಥಾನಗಳನ್ನು ಕಳೆದುಕೊಂಡಿದ್ದೀವಿ. ಅಂದರೆ ಹಸಿವಿನ ಮಟ್ಟ ಜಾಸ್ತಿ ಆಗಿದೆ ಅನ್ನುವಂಥದ್ದು ಕೂಡ ನಾವು ತಿಳಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ದೇಶದ ಜೊತೆಗೆ ನಮ್ಮ ನೆರೆಹೊರೆಯ ದೇಶಗಳ ಸ್ಥಾನಗಳನ್ನು ಕೂಡ ನಾವು ಶ್ರೇಣಿಗಳನ್ನು ಕೂಡ ನೋಡ್ತಾ ಹೋದಾಗ ಪಾಕಿಸ್ತಾನಕ್ಕೆ 99, ಶ್ರೀಲಂಕಾಕ್ಕೆ 64ನೇ ಸ್ಥಾನ, ನೇಪಾಳಕ್ಕೆ 81, ಬಾಂಗ್ಲಾದೇಶ 84ನೇ ಸ್ಥಾನದಲ್ಲಿ. ಸೊ ಒಟ್ಟಾರೆಯಾಗಿ 121 ದೇಶಗಳ ಪೈಕಿ ಭಾರತದ ಸ್ಥಾನ 107 ಅನ್ನುವಂಥದ್ದು. ಸೊ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ನಮ್ಮ ಸ್ಥಾನ 107 ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇನ್ನು 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದ 16ನೇ ಅಟಾರ್ನಿ ಜನರಲ್ ಯಾರು ಅನ್ನುವಂಥದ್ದು ಪ್ರಶ್ನೆ. ಸೊ ಭಾರತದ 16ನೇ ಅಟಾರ್ನಿ ಜನರಲ್ ಆಗಿ ನೇಮಕಗೊಂಡಿರ್ತಕ್ಕಂಥವ್ರು ವೆಂಕಟರಮಣಿ ಅನ್ನುವಂಥವ್ರು ಭಾರತದ 16ನೇ ಅಟಾರ್ನಿ ಜನರಲ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಅಟಾರ್ನಿ ಜನರಲ್ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಭಾರತದ ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರಾಗಿ ವರ್ಕ್ ಮಾಡ್ತಿರ್ತಾರೆ. ಇವರು ಯಾವುದೇ ನ್ಯಾಯಾಲಯಗಳಲ್ಲಿ ಮುಖ್ಯ ವಕೀಲರಾಗಿರ್ತಾರೆ ಅನ್ನುವಂಥದ್ದು. ಸೊ ನಮ್ಮ ಸಂವಿಧಾನದ ಪ್ರಕಾರ ಅಟಾರ್ನಿ ಜನರಲ್ಗೆ ಸಂಬಂಧಪಟ್ಟಾಗೆ ಆರ್ಟಿಕಲ್ 76(1) ಪರಿಚ್ಛೇದದ ಅಡಿಯಲ್ಲಿ ನಾವು ನೋಡ್ಬೋದಾಗುತ್ತೆ. ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಬೇಕಾಗಿರ್ತಕ್ಕಂಥ ಅರ್ಹ ವ್ಯಕ್ತಿಗಳಾಗಿರಬೇಕು. ಅದರಿಂದ 5 ವರ್ಷಗಳ ಕಾಲ ಹೈಕೋರ್ಟ್ನ ನ್ಯಾಯಾಧೀಶರಾಗಿರಬೇಕು ಅಥವಾ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲು ವೃತ್ತಿಯನ್ನು ಕೂಡ ಮಾಡಿರಬೇಕು ಅನ್ನುವಂಥದ್ರ ಜೊತೆಗೆ ಅವ್ರು ಆಯ್ಕೆ ಮಾಡಬೇಕು ಅಂತಂದರೆ ಅವ್ರನ್ನ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಮಾಡಬೇಕಂದ್ರೆ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಪ್ರಮುಖ ನ್ಯಾಯಶಾಸ್ತ್ರಜ್ಞರಾಗಿರಬೇಕು. ಅಂದರೆ ಒಂದು ನ್ಯಾಯಾಂಗದ ಬಗ್ಗೆ ತುಂಬ ಮಾಹಿತಿಯನ್ನು ತಿಳಿದಿರಬೇಕು ಅವರು ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇನ್ನು ವೆಂಕಟರಮಣಿ ಅವರು ಭಾರತ ಪ್ರಸ್ತುತ 16ನೇ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಆಗಿದ್ದಾರೆ. ಇವರು ಅಕ್ಟೋಬರ್ 1, 2022ರಿಂದ 16ನೇ ಅಟಾರ್ನಿ ಜನರಲ್ ಆಗಿ ನೇಮಕಗೊಂಡಿದ್ದಾರೆ. ಇವರ ನಿಕಟ ಪೂರ್ವ ಅಟಾರ್ನಿ ಜನರಲ್ ಯಾರಿದ್ರಪ್ಪ ಅಂತಂದ್ರೆ ಕೆ ವೇಣುಗೋಪಾಲ್ ಅವರಿದ್ರು ಅನ್ನುವಂಥದ್ದು. ಸೊ ಭಾರತದ ಅಟಾರ್ನಿ ಜನರಲ್ ಅನ್ನ ರಾಷ್ಟ್ರಪತಿಯವರು ನೇಮಕಗೊಳಿಸ್ತಾರೆ. ಸೊ ಭಾರತದ ಅಟಾರ್ನಿ ಜನರಲ್ಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಜೊತೆಗೆ ಭಾರತದ ಅಟಾರ್ನಿ ಜನರಲ್ ಭಾರತದ ಸರ್ಕಾರದ ಪರವಾಗಿ ಯಾವುದೇ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಇತರೆ ನ್ಯಾಯಾಲಯಗಳಲ್ಲಿ ಸರ್ಕಾರದ ಪರವಾಗಿ ವಾದಿಸುವಂತ ಅವಕಾಶವಿರುತ್ತೆ ಅನ್ನುವುದು. ಸೊ ಒಟ್ಟಾರೆಯಾಗಿ ಪ್ರಸ್ತುತ 16ನೇ ಅಟಾರ್ನಿ ಜನರಲ್ ಯಾರಪ್ಪ ಅಂತಂದ್ರೆ ವೆಂಕಟರಮಣಿ ಅವರು ಪ್ರಸ್ತುತ ಅಟಾರ್ನಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 8ನೇ ಪ್ರಶ್ನೆ. ಸೊ ಪ್ರಸ್ತುತ ರಾಜ್ಯಸಭೆಯ ಅಧ್ಯಕ್ಷ ಯಾರು ಅನ್ನುವಂಥದ್ದು ಪ್ರಶ್ನೆ ಆಗಿದೆ.
ಸ್ನೇಹಿತರೆ, ಇನ್ನು 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ರಾಜ್ಯಸಭೆಯ ಪ್ರಸ್ತುತ ಸಭಾಧ್ಯಕ್ಷರು ಯಾರು ಅನ್ನುವಂಥದ್ದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ರಾಜ್ಯಸಭೆಯ ಪ್ರಸ್ತುತ ಸಭಾಧ್ಯಕ್ಷರು ಜಗದೀಪ್ ಧನ್ಖರ್. ಆಗಸ್ಟ್ 11, 2022 ಅವರ ಒಂದು ಆಯ್ಕೆಯಾಗಿದೆ ಸ್ನೇಹಿತರೆ. ಸೊ ರಾಜ್ಯಸಭೆಯ ಪ್ರಸ್ತುತ ಸಭಾಧ್ಯಕ್ಷರು ಜಗದೀಪ್ ಧನ್ಖರ್, ಅಥವಾ ಸಭಾಧ್ಯಕ್ಷರು ಅಂತನೂ ಕೇಳ್ಬೋದು, ಅಥವಾ ಉಪರಾಷ್ಟ್ರಪತಿ ಅಂತಲೂ ಕೂಡ ಕೇಳ್ಬೋದಾಗುತ್ತೆ. ಸೊ ಭಾರತದ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಸಂವಿಧಾನದ ಪ್ರಕಾರ ಅನ್ನುವಂಥದ್ದು. ಇನ್ನು ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ಉಪಾಧ್ಯಕ್ಷ ಯಾರಪ್ಪ ಅಂತಂದ್ರೆ ಹರಿವಂಶ ನಾರಾಯಣ್ ಸಿಂಗ್ JDU ಪಕ್ಷದಿಂದ 2018 ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದಾಗುತ್ತೆ. ಇನ್ನು ಅದರಲ್ಲೂ ಕೂಡ ರಾಜ್ಯಸಭೆ ಅನ್ನುವಂಥದ್ದು ಅದರ ಅಧಿಕಾರಾವಧಿ 6 ವರ್ಷಗಳ ಕಾಲ ಇರುತ್ತೆ ಅನ್ನುವಂಥದ್ದು. ರಾಜ್ಯಸಭೆ ಸಾಂವಿಧಾನಿಕವಾಗಿ ರಾಜ್ಯಗಳ ಕೌನ್ಸಿಲ್, ಭಾರತದ ದ್ವಿಸದಸ್ಯ ಪಾರ್ಲಿಮೆಂಟ್ನ ಮೇಲ್ಮನೆಯಾಗಿದೆ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ಬೋದು. ಅದರಲ್ಲೂ ಕೂಡ 2021ರಂತೆ ಇದರ ಗರಿಷ್ಠ ಸದಸ್ಯತ್ವವನ್ನು 245ವರೆಗೂ ಕೂಡ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ 233 ಸದಸ್ಯರು ರಾಜ್ಯಗಳಿಂದ ಆಯ್ಕೆಯಾಗಿರ್ತಾರೆ, ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿರ್ತಾರೆ. ಇನ್ನು 12 ಸದಸ್ಯರನ್ನ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ 12 ಸದಸ್ಯರನ್ನ ನಾಮನಿರ್ದೇಶನವನ್ನು ರಾಷ್ಟ್ರಪತಿಯವರು ಮಾಡ್ತಾರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇನ್ನು ಭಾರತೀಯ ಸಂವಿಧಾನದ 80ನೇ ವಿಧಿಯ ಪ್ರಕಾರ ರಾಜ್ಯಸಭೆಯ ಸಂಭಾವ್ಯ ಆಸನ ಸಾಮರ್ಥ್ಯವು 245ರಲ್ಲಿ 233 ಚುನಾಯಿತರಾಗಿರ್ತಾರೆ, ಇನ್ನು 12 ಜನ ನೇಮಕ ಅಂದರೆ ನಾಮನಿರ್ದೇಶಿತರಾಗಿರ್ತಾರೆ ಅನ್ನುವಂಥದ್ದು. ಸೊ ಇದು ರಾಜ್ಯಸಭೆಗೆ ಸಂಬಂಧಪಟ್ಟಾಗ ಅದರ ಅಧಿಕಾರಾವಧಿ 6 ವರ್ಷಗಳ ಕಾಲ ಇರುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಮೂರನೇ ಒಂದು ಭಾಗದಷ್ಟು ಜನರು ಪ್ರತಿ 2 ವರ್ಷಕ್ಕೊಮ್ಮೆ ರಿಟೈರ್ಮೆಂಟ್ ಆಗ್ತಾ ಹೋಗ್ತಾರೆ ಅನ್ನುವಂಥದ್ದು ಕೂಡ ವಿಶೇಷ ಆಗ್ತದೆ ಸ್ನೇಹಿತರೆ. ಅದರಲ್ಲೂ ಕೂಡ ಸಂಸತ್ತಿನ ಕೆಳಮನೆಯಾಗಿರುವುದರಿಂದ ರಾಜ್ಯಸಭೆಯ ವಿಸರ್ಜನೆಗೆ ಒಳಗಾಗೋದಿಲ್ಲ, ಅದು ಕನ್ಸಿಸ್ಟೆನ್ಸಿಯಾಗಿ ಹಂಗೆ ಇರುತ್ತೆ. ಸೊ ನಾವು ಲೋಕಸಭೆ ವಿಸರ್ಜನೆ ಮಾಡ್ಬೋದು, ಬಟ್ ರಾಜ್ಯಸಭೆ ಏನಾಗುತ್ತಪ್ಪ ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ಏನಾಗುತ್ತೆ ನಿವೃತ್ತಿಯನ್ನು ಪಡ್ಕೊಳ್ತಾ ಹೋಗ್ತಾರೆ, ಹೊಸಬ್ರಾಗಿ ಆಯ್ಕೆ ಆಗ್ತಾ ಹೋಗ್ತಾರೆ ಅನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗೆ. ಸೊ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ರಿಷಿ ಸುನಿಕ್ ಅನ್ನುವಂಥವರು ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ. ಇವರು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಾಗ ನಂಟನ್ನು ಹೊಂದಿರೋದ್ರಿಂದ ತುಂಬ ಪ್ರಮುಖ ಪ್ರಶ್ನೆ ಆಗುತ್ತೆ ಅನ್ನುವಂಥದ್ದು. ರಿಷಿ ಸುನಿಕ್ ಅವರು 25 ಅಕ್ಟೋಬರ್ 2022 ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕಿಂತ ಮುಂಚೆ ಅವರು 2022ರಲ್ಲಿ ಖಜಾನೆಯ ಕುಲಪತಿಯಾಗಿ ನೇಮಕಗೊಂಡಿದ್ರು ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ. ಸೊ ರಿಷಿ ಸುನಿಕ್ ಅವರಿಗೆ ಸಂಬಂಧಪಟ್ಟ ಹಾಗೆ, ಸೊ ರಿಷಿ ಸುನಿಕ್ ಅವರು 1980 ಮೇ 12 ಜನಿಸ್ತಾ ಇದ್ದಾರೆ. ಇವರು ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ ಹಾಗೂ 2022ರಿಂದ ಕನ್ಸರ್ವೇಟಿವ್ ಪಕ್ಷದ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ 2020ರಿಂದ 2022ರಲ್ಲಿ ಖಜಾನೆಯ ಕುಲಪತಿಯಾಗಿರ್ತಾರೆ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ರವರ ಒಂದು ಮಂತ್ರಿಮಂಡಲದಲ್ಲಿ ಅನ್ನುವಂಥದ್ದು. ಅದರ ಜೊತೆಗೆ ಇವರು 2015ರಲ್ಲಿ ಸಂಸತ್ನ MP ಆಗಿ ಸದಸ್ಯರಾಗಿರ್ತಾರೆ. ಇವರು ಕನ್ಸರ್ವೇಟಿವ್ ಪಕ್ಷದ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿರ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನಿತರ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ರಿಷಿ ಸುನಿಕ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇವರು ಆಕ್ಸ್ಫೋರ್ಡ್ ಲಿಂಕ್ನ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಮತ್ತು ರಾಜಕೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಅಧ್ಯಯನವನ್ನು ಮಾಡಿದ್ದಾರೆ. MBA ಪದವೀಧರರಾಗಿದ್ದಾರೆ ಅನ್ನುವಂಥದ್ದು ಕೂಡ ವಿಶೇಷ ಆಗುತ್ತೆ. ಅದರಲ್ಲೂ ಕೂಡ ಇವರು ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿಯವರ ಮಗಳಾಗಿರ್ತಕ್ಕಂಥ ಅಕ್ಷತಾ ಮೂರ್ತಿಯನ್ನು ಇವರು ಮದುವೆಯಾಗಿರ್ತಾರೆ. ಅದರಲ್ಲೂ ಕೂಡ ಇವರ ಭಾರತ ಮೂಲದವರು ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ. ಇನ್ನು ಕೊನೆಯ ಪ್ರಶ್ನೆ ಸ್ನೇಹಿತರೆ ವಿಡಿಯೋ ಸೆಷನ್ನ, ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪಡೆದ ಶೇಹನ್ ಕರುಣಾತಿಲಕ್ ಯಾವ ದೇಶದವರು ಅನ್ನುವಂಥದ್ದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಶೇಹನ್ ಕರುಣಾತಿಲಕನವರು ಶ್ರೀಲಂಕಾ ದೇಶದವರು ಅಂತ ಹೇಳಿ ನಾವು ಕರಿಬೋದಾಗುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಶ್ರೀಲಂಕಾದ ಬರಹಗಾರ ಆಗಿರ್ತಕ್ಕಂಥ ಶೇಹನ್ ಕರುಣಾತಿಲಕ್ ಅವರು ಮರಣದ ನಂತರ ಜೀವನದಲ್ಲಿ ಮಿಷನ್ನಲ್ಲಿ ಸತ್ತ ಯುದ್ಧ ಛಾಯಾಗ್ರಾಹಕನ ಕುರಿತಾದ ಅವರ ಒಂದು ಕಾದಂಬರಿ ಯಾವುದಪ್ಪ ಅಂತಂದರೆ ದಿ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾಗೆ 2022 ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾರು ಅಂತಂದರೆ ಶೇಹನ್ ಕರುಣಾತಿಲಕ್ ಅವರು ಶ್ರೀಲಂಕಾದವರು. ಅವರ ಒಂದು ಕಾದಂಬರಿ ಯಾವುದಪ್ಪ ಅಂತಂದರೆ ದಿ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ ಅನ್ನುವಂಥದ್ದು ಅದು ಒಂದು ಕಾದಂಬರಿ ಆಗ್ತದೆ ಸ್ನೇಹಿತರೆ. ಇನ್ನು ಬೂಕರ್ ಪ್ರಶಸ್ತಿಗೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ತಿಳಿಯೋಣ.
ಇನ್ನು ಬೂಕರ್ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳಿಯೋಣ. ಬೂಕರ್ ಪ್ರಶಸ್ತಿ ಎನ್ನುವಂಥದ್ದು ಕೇವಲ ಕಾದಂಬರಿಯ ಒಂದು ಕೃತಿಗಾಗಿ ವಿಶ್ವದ ಪ್ರಮುಖ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಅಂದರೆ ಬೂಕರ್ ಪ್ರಶಸ್ತಿ ಅನ್ನುವಂಥದ್ದು ಸಾಹಿತ್ಯಕ್ಕೆ ಕೊಡಮಾಡುವಂಥ ಒಂದು ಪ್ರಮುಖ ಪ್ರಶಸ್ತಿ ಅನ್ನುವಂಥದ್ದು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಇದನ್ನು 1969ರಲ್ಲಿ UK ಸ್ಥಾಪಿಸಲಾಗಿದೆ. ಇದನ್ನು ಕಾಮನ್ವೆಲ್ತ್ ಬರಹಗಾರರಿಗೆ ನೀಡಲಾಗ್ತಿತ್ತು ಆರಂಭದಲ್ಲಿ. ಈಗ ಪ್ರಪಂಚದಾದ್ಯಂತ ವ್ಯಾಪಿಸಿದೆ. ಅದರಲ್ಲೂ ಕೂಡ ಸುಮಾರು ಜನಕ್ಕೆ ಇದು ಮುಕ್ತವಾಗಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಭೇದವಿಲ್ಲದೆ ಎಲ್ಲರೂ ಕೂಡ ಅದನ್ನು ಕೊಡಮಾಡಲಾಗ್ತಾ ಇದೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಎನ್ನುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಪುಸ್ತಕವು ತಮ್ಮ ಪ್ರಸ್ತುತ ಕಾಲವನ್ನು ಹೇಳುವುದಲ್ಲದೆ ಶ್ರೇಷ್ಠ ಸಾಹಿತ್ಯದ ಪಂತಹವನ್ನು ಕೂಡ ಸಹಿಸಿಕೊಳ್ಳುವ ಮತ್ತು ಸೇರುವ ಕೃತಿಯಾಗಿದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಬೂಕರ್ ಪ್ರಶಸ್ತಿ ಅನ್ನುವಂಥದ್ದು ಸಾಹಿತ್ಯಕ್ಕೆ ಕೊಡಮಾಡ್ತಕ್ಕಂತಹ ಅತ್ಯುನ್ನತ ಇಂಟರ್ನ್ಯಾಷನಲ್ ಪ್ರಶಸ್ತಿ ಅನ್ನುವಂಥದ್ದು. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪಂಥ ಭೇದವಿಲ್ಲದೆ ಎಲ್ಲರೂ ಕೂಡ ಆ ಒಂದು ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸ್ನೇಹಿತರೆ 10 ಪ್ರಶ್ನೆಗಳನ್ನು ತರುವಂಥ ಪ್ರಯತ್ನ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1 ಆಗಿರುತ್ತೆ. ಇನ್ನು ಸುಮಾರು ಪಾರ್ಟ್ಗಳನ್ನ ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ LK ಸ್ಟಡಿ ಸರ್ಕಲ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಗೆ ಸಂಬಂಧಪಟ್ಟಾಗ ಏನಾದರೂ ಅಬ್ಜೆಕ್ಷನ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಹೋಗಿ ಅದಕ್ಕೂ ಕೂಡ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇನ್ನು ಯಾವುದೇ ರೀತಿಯಾದಂಥ ವೀಡಿಯೋಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಏನಾದರೂ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ವೀಡಿಯೋ ಸೆಷನ್ಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಏನಾದರೂ ತಪ್ಪಿದರೆ ತಿದ್ದುಕೊಳ್ಳುವಂಥ ಪ್ರಯತ್ನ ಅಷ್ಟೇ ಸ್ನೇಹಿತರೆ. ಏನೋ ತಪ್ಪಿದರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.